ಇದೆಲ್ಲದರ ಜೊತೆಗೆ ಇನ್ನೂ 3 ಜನರದ್ದು ಇದೆ, ಅದನ್ನ ಬಿಟ್ಟು ಇವರನ್ನ ತರಾತುರಿಯಾಗಿ ತೆಗೆದುಕೊಂಡಿದ್ದಾರೆ ಅಂತೇಳಿ ನೋಡಿ. ಇದೆಲ್ಲವೂ ಕೂಡ ಕೀ ಪಾಯಿಂಟ್ಸ್, ತುಂಬಾ ಕೀ ಪಾಯಿಂಟ್ಸ್ಗಳನ್ನ ಪಿಕ್ ಮಾಡಿ ಅಭಿಷೇಕ್ ಮನು ಸಿಂಘ್ವಿ ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ರು, ಕೂಲಂಕುಷವಾಗಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಅದಾದ ಬಳಿಕ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರ ವಕೀಲರು 2 ರಿಂದ 3 ನಿಮಿಷ ಇಲ್ಲ ಇದು ಎಲ್ಲವೂ ಕೂಡ ಕರೆಕ್ಟ್ ಇದೆ, ಯಾವುದೋ ಅರ್ಜಿ ಇಲ್ಲ ಅಂತೇಳಿ ಅವರು ತಮ್ಮ ವಾದವನ್ನ ಮಂಡಿಸಿದ್ರು. ಓಕೆ, ಯಾಕೆ ನಾವು ಇದಕ್ಕೆ ಒಂದು ಮುಂದೂಡಿಕೆ ಮಾಡಬಾರ್ದು ಅಂತೇಳಿ ನ್ಯಾಯಮೂರ್ತಿಗಳು ಅಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಅಲ್ಲ ನೋಡಿ, ಇಲ್ಲಿ ಮುಖ್ಯವಾಗಿ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇತ್ತು, ಈಗ ಅದಕ್ಕೂ ಬ್ರೇಕ್ ಬಿತ್ತು. ಇನ್ ಕೇಸ್ ಅಲ್ಲಿ ಆದೇಶದಲ್ಲಿ ಏನಾದ್ರೂ ತನಿಖೆ ನಡೀಬಹುದು ಅಂತ ಆದೇಶ ನೀಡಿದಿದ್ರೆ ಮುಖ್ಯಮಂತ್ರಿಗಳಿಗೆ ಇದು ಪಕ್ಕಾ ಕಂಟಕವಾಗಿ ಪರಿಣಮಿಸ್ತಾ ಇತ್ತು. ಈಗ 29ನೇ ತಾರೀಕಿನವರೆಗೂ ಅದರ ಗೊಡವೆಗೆ ಹೋಗಂಗಿಲ್ಲ. ಇಲ್ಲಿ 29ನೇ ತಾರೀಕು ವಿಚಾರಣೆ ಆರಂಭ ಆದ ಸಂದರ್ಭದಲ್ಲಿ ಬಹುಶಃ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಮತ್ತೆ ಆದೇಶ ಪ್ರಕಟವಾಗುವ ಸಾಧ್ಯತೆ ಇದೆ. ಈಗ ನಾಳೆ ಮೋಸ್ಟ್ಲಿ ಅವರು ಆದೇಶದ ದಿನಾಂಕವನ್ನ ನಾಳೆ ಅವರು ಅನೌನ್ಸ್ ಮಾಡಬಹುದು. ಇಲ್ಲ, ವಿಚಾರಣೆ ಇಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ವಿಚಾರಣೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇತ್ತಲ್ಲ, ಆದೇಶ ಇಲ್ಲ, ಈಗ ಮಾಡಂಗಿಲ್ಲ. ಹೈಕೋರ್ಟ್ ತಿಳಿಸಿದೆ ಅಂಟಿಲ್ 29ನೇ ತಾರೀಕುವರೆಗೂ ಈ ವಿಚಾರವಾಗಿ ಏನು ಬೆಳವಣಿಗೆ ಆಗ್ಬಾರ್ದು. ಅದೇ ಈಗ ಅದನ್ನ ಡೇಟ್ ಅವರು ಹೇಳ್ಬೋದಾ ಅಂತ. ಈಗ ನಾಳೆ ಇತ್ತು, ಆದ್ರೆ ಯಾವ ಡೇಟ್ ಅಂತ ಅಂಟಿಲ್ 29ನೇ ತಾರೀಕು ಕಾಯಲೇಬೇಕು. ಜನಪ್ರತಿನಿಧಿಗಳ ನ್ಯಾಯಾಲಯ ನಾಳೆ ಆದೇಶವನ್ನ ಕೊಡ್ತೀವಿ ಅಂತ ಹೇಳಿತ್ತು. ವಿಚಾರಣೆ ನಡೆಸಿ ನಾಳೆ ವಿಚಾರಣೆ ಹೈಕೋರ್ಟ್ ನ ಆದೇಶದ ಪ್ರಕಾರವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ವಿಚಾರಣೆಯನ್ನು ಯಾವಾಗ ಎತ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದು. ಅದು ಕಾದು ನೋಡುವ ತಂತ್ರಕ್ಕೂ ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯ ಮುಂದಾಗಬಹುದು. ಹೈಕೋರ್ಟ್ ಏನ್ ತೀರ್ಪನ್ನ ಕೊಡುತ್ತೆ ಅದರ ಮುಂದಿನ ಆಧಾರದಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಇಲ್ಲಿ ಒಂದಂತೂ ಆತಂಕ ಇದ್ದಿದ್ದು, ಒಂದು ವೇಳೆ ಹೈಕೋರ್ಟ್ ಇವತ್ತು ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರಲ್ಲ ಅದು ಸರಿ ಇದೆ ಅಂತ ಆಗಿದ್ರೆ ತಕ್ಷಣ FIR ಆಗ್ತಾ ಇತ್ತು ಲೋಕಾಯುಕ್ತದಲ್ಲಿ, ತಕ್ಷಣ FIR ಆಗ್ತಾ ಇತ್ತು ಲೋಕಾಯುಕ್ತದಲ್ಲಿ. ಆದ್ರೆ ಆ FIR ಗಿಲ್ಲ, ಯಾವುದೇ ಕಾರಣಕ್ಕೂ ಕೂಡ FIR ಮಾಡುವಂತಿಲ್ಲ. ಸರಿ ಇದೆ ಅಂತ ಹೇಳಿ ತನಿಖೆಗೆ ಆದೇಶವನ್ನ ಹೊರಡಿಸಿದ್ದರೆ ಆ ಕ್ಷಣದಿಂದ ಸಮಸ್ಯೆ ಆರಂಭ ಆಗ್ತಾ ಇತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಜಯ್, ಗಮನಿಸ್ತಾ ಇದೀವಿ ಯಾವ ರೀತಿ ವಾದ ಪ್ರತಿವಾದ ನಡೀತು. ಈಗ 29ನೇ ತಾರೀಕಿನವರೆಗೂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂತೆಯೇ ಲೆಕ್ಕ. ಈ 10 ದಿನಗಳ ಅವಧಿಯಲ್ಲಿ ಏನಾಗಬಹುದು, ಏನಾಗದೇ ಇರಬಹುದು ಅನ್ನುವಂಥ ಲೆಕ್ಕಾಚಾರವು ಈ ಕ್ಷಣದಿಂದಾನೇ ಆರಂಭ ಆಯ್ತು. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಯ್ತು, ಇದನ್ನ ನೀವು ಯಾವ ರೀತಿ ನೋಡ್ತೀರಿ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಸಾಕಷ್ಟು ಕುತೂಹಲ ಕೆರಳಿಸಿದ್ದಂತಹ ಏನು ರಾಜ್ಯಪಾಲರು ಕೊಟ್ಟಿದ್ದಂಥ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ತಡೆಯನ್ನು ಕೋರಿ ಸ್ಕ್ವಾಶನ್ನು ಸಂಬಂಧಪಟ್ಟಂತೆ ಕೇಳಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಲಾಗಿತ್ತು. ಖ್ಯಾತ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಕೂಡ ವಾದವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಾದ ಪ್ರತಿವಾದ ಅಂದರೆ ವಾದ ವಿವಾದ ಪ್ರತಿವಾದ ಆದ ನಂತರ ಹೈಕೋರ್ಟ್ನಲ್ಲಿ ಸಂಪೂರ್ಣ ತೀರ್ಪಲ್ಲ, ಮಧ್ಯಂತರ ಕೂಡ ತೀರ್ಪಲ್ಲ, ಆದರೆ ಒಂದಷ್ಟು ಕೊಂಚ ರಿಲೀಫನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇನ್ನೂ ಕೂಡ ಏನು ಕೇವಿಯೇಟ್ ಸಲ್ಲಿಸಿದ್ದಂಥ ಅಬ್ರಾಮ್ ಇರ್ಬೋದು, ಅದೇ ರೀತಿ ಸ್ನೇಹ ಕೃಷ್ಣ ಇರ್ಬೋದು, ಅವರ ಪರವಾಗಿ ಕೂಡ ವಾದ ಇನ್ನೂ ಕೂಡ ಬಾಕಿ ಇರುವಂಥದ್ದು. ಇದರ ಮಧ್ಯೆ ಒಂದು ಮಾತನ್ನು ಹೇಳಿರುವಂಥದ್ದು, ಆಗಸ್ಟ್ 29ನೇ ತಾರೀಕಿಗೆ ಈ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಅಲ್ಲಿವರೆಗೂ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಯಾವುದೇ ಆದೇಶ ಅಥವಾ ತೀರ್ಪನ್ನು ಕೊಡಬಾರ್ದು ಅಂತ ಹೇಳಿರುವಂಥದ್ದೇನಿದೆ ಅದು ಸಿದ್ದರಾಮಯ್ಯ ಅವರಿಗೆ ತಕ್ಷಣದ ಮಟ್ಟಿಗೆ ರಿಲೀಫ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸ್ನೇಹಮಯ ಕೃಷ್ಣ ಮತ್ತು ದುರ್ದಾರಾದಂಥ ಅಬ್ರಾಮ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆ ಕೂಡ ಆಗಿತ್ತು. ನಾಳೆ ಆದೇಶ ಬರುವಂಥ ಸಾಧ್ಯತೆ ಇತ್ತು. ಅದರ ಜೊತೆಗೆ ಈಗಾಗಲೇ ಕೂಡ ಅರ್ಜಿಯನ್ನು ಸಲ್ಲಿಸಿದ ನಂತರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ರು. ಇದರ ಆಧಾರದ ಮೇಲೆ ನಾಳೆ ಹೌದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತೋರಿಸಿದಂಥ ಸಂದರ್ಭದಲ್ಲಿ ಬಹುತೇಕವಾಗಿ FIR ಆಗುವಂಥ ಸಾಧ್ಯತೆ ಇತ್ತು, ಅದ್ರ ಬಗ್ಗೆ ತೀರ್ಪು ಬರುವಂಥ ಸಾಧ್ಯತೆ ಇತ್ತು. ಅಂದರೆ ಆ ರೀತಿ ಚರ್ಚೆಗಳಿದ್ವು. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಏನಾದರೂ ಕೂಡ ನಾಳೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಆ ರೀತಿ ತೀರ್ಪು ಬಂದರೆ ಸಿದ್ದರಾಮಯ್ಯ ಅವರಿಗೆ ಭಾರಿ ಹಿನ್ನಡೆ ಆಗುವಂಥದ್ದು, ಜೊತೆಗೆ FIR ಆದ ತಕ್ಷಣ ಕೂಡ ಬೇರೆ ರೀತಿಯ ರಾಜಕೀಯ ಚಟುವಟಿಕೆಗಳಿಗೆ ಮತ್ತು ಒಂದಷ್ಟು ಇಕ್ಕಟ್ಟಿಗೆ ಸಿಲುಕುವಂಥ ಸಾಧ್ಯತೆ ಇತ್ತು. ಈಗ ಹೈಕೋರ್ಟ್ನಲ್ಲಿ ಬಂದಿರುವಂಥ ಈ ಅಭಿಪ್ರಾಯ ಅಥವಾ ಮಧ್ಯಂತರ ತೀರ್ಪು ಅನ್ನೋದಕ್ಕಿಂತ ಅಭಿಪ್ರಾಯ ಏನಿದೆ ಅದು ಈಗ 29ನೇ ತಾರೀಕುವರೆಗೂ ಕೂಡ ಯಾವುದೇ ತೀರ್ಪನ್ನು ಪ್ರಕಟ ಮಾಡಬಾರ್ದಂಥ ಆದೇಶವನ್ನು ಕೊಟ್ಟಿರುವಂಥದ್ದು. ಅದು ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯರಿಗೆ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು. ಈಗ 29ನೇ ತಾರೀಕು ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಇರುವಂಥದ್ದು. ಆ ಸಂದರ್ಭದಲ್ಲಿ ಏನು ತೀರ್ಪು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೂ ಕೂಡ ಅಂದರೆ ಸಿದ್ದರಾಮಯ್ಯರಿಗೆ ಒಂದು ರೀತಿಯಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು
ಶ್ರೀಪಾದ್. Okay, ವಿಜಯ್ ವಿಜಯ್, ವಿಜಯ್ ಈಗ ಒಂದು ವಿಚಾರ, ಯಾಕೆಂತಾರೆ ಈಗ ಹೈಕೋರ್ಟ್ ಅಂತೂ ತಾತ್ಕಾಲಿಕವಾಗಿ ರಿಲೀಫ್ ಕೊಟ್ಟಿದೆ ಸಿದ್ದರಾಮಯ್ಯ ಅವರಿಗೆ. 29ನೇ ತಾರೀಕುವರೆಗೂ ಕೂಡ FIR ಮಾಡುವಾಗಿಲ್ಲ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಹೊರ ಹಾಕುವಂತಿಲ್ಲ, ವಿಚಾರಣೆ ಕೂಡ ನಡೆಸುವಂತಿಲ್ಲ ಅಂತೇಳಿ ವಿಪಕ್ಷಗಳೇನ್ ಮಾಡ್ತೀಗ? ಕಾನೂನಿಗೆ ತಲೆ ಬಾಗ್ಲೇಬೇಕು. ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಇಂದು ಪ್ರತಿಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಏನು ಪ್ರತಿಭಟನೆ ಮಾಡಲಾಗಿತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ. ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ದಿನದಿಂದಲೇ ಕೂಡ ನೈತಿಕ ಪ್ರಶ್ನೆ ಹೊತ್ತು, ನೈತಿಕತೆ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಈಗ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ನ ಅನುಮತಿಯನ್ನು ಪ್ರಶ್ನೆ ಮಾಡಿ ಏನು ಹೈಕೋರ್ಟ್ಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಒಂದು ವೇಳೆ ಹೈಕೋರ್ಟಲ್ಲಿ ಏನಾದರೂ ಕೂಡ ಇದಕ್ಕೆ ಸ್ಟೇ ಕೊಟ್ಬಿಟ್ಟಿದ್ರೆ ದೊಡ್ಡ ಮಟ್ಟದ ಏನು ಪ್ರತಿಪಕ್ಷಗಳಿಗೆ ಭಾರಿ ಹಿನ್ನಡೆ ಆಗ್ತಾ ಇತ್ತು. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ಬಲ ಬರ್ತಾ ಇತ್ತು. ತಡೆ ಕೊಟ್ಟಿದ್ರೆ ಎಲ್ಲವೂ ಕೂಡ ಮುಗ್ದೋಗ್ತಾ ಇತ್ತು. ಮತ್ತೊಮ್ಮೆ ಒಂದಷ್ಟು ಈಗಿರುವಂಥ ಬಲಕ್ಕಿಂತ ಮತ್ತೊಂದಷ್ಟು ಬಲ ಬರ್ತಾ ಇತ್ತು ಸಿದ್ದರಾಮಯ್ಯಗೆ. ಈಗ ಕೊಟ್ಟಿರುವಂಥ ಒಂದು ಕಡೆ ಯಾವ ರೀತಿ ಇದೆ ಅಂದರೆ ಪ್ರತಿಪಕ್ಷಗಳು ಕೂಡ ಮಾತನಾಡಲಾಗದಂಥ ಸ್ಥಿತಿಯಲ್ಲಿ, ಮತ್ತು ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಅಕ್ಟೋಬರ್ ಇದೇ ತಿಂಗಳ 29ರವರೆಗೂ ಕೂಡ ಅಂದರೆ ಶುಕ್ರವಾರದವರೆಗೂ ಕೂಡ ಒಂದು ರೀತಿಯಲ್ಲಿ ಟೆನ್ಷನ್ನ ಜೊತೆಗೆ ಒಂದು ತಾತ್ಕಾಲಿಕ ರಿಲೀಫ್ ಪಡೆದಂತಹ ರೀತಿಯಲ್ಲಿ ಕೂಡ ಇರಬೇಕಾಗುತ್ತೆ. ಮತ್ತು ಈಗ ಪ್ರತಿಪಕ್ಷಗಳಿಗೆ ಬೇರೆ ದಾರಿ, ಯಾಕಂದ್ರೆ ಇದೇ 29ರವರೆಗೂ ಕೂಡ ಹೈಕೋರ್ಟ್ ಏನು ಹೇಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಮತ್ತು ಪ್ರತಿಪಕ್ಷಗಳು ರಾಜೀನಾಮೆಗೆ ಆಗ್ರಹಿಸುವಂಥ ಏನು ಬೇಡಿಕೆ ಇತ್ತು, ಆಗ್ರಹ ಇತ್ತು, ಅದು ಒಂದಷ್ಟರ ಮಟ್ಟಿಗೆ ಆ ಒಂದು ದೊಡ್ಡ ಮಟ್ಟದ ಆಗ್ರಹ ಇದೆ, ಅದು ಸ್ವಲ್ಪ ಕಡಿಮೆ ಆದಂಥ ರೀತಿಯಲ್ಲಿ ಈಗಿನ ಹೈಕೋರ್ಟ್ ಕೊಟ್ಟಿರುವಂತಹ ಈ ಒಂದು ಆದೇಶದ ಹಿನ್ನೆಲೆಯಲ್ಲಿ ಆ ರೀತಿ ಒಂದು ಚರ್ಚೆಯ ವಿಚಾರ ಆಗುತ್ತೆ. ನಾನು ಒಂದೊಂದು ಬಹಳ ಸ್ಪಷ್ಟ, 29ನೇ ತಾರೀಕುವರೆಗೂ ಎಷ್ಟು ಕೊಂಚ ರಿಲೀಫ್ ಇದೆ ಅಷ್ಟೇ ಟೆನ್ಷನ್ ಕೂಡ ಇರುವಂಥದ್ದು. ಒಂದು ಸಮಾಧಾನ ಸಂಗತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಅಥವಾ ಒಂಥರ ಉಸಿರು ಆರಾಮಾಗಿರಬಹುದು ಅನ್ನೋ ಸಂಗತಿ ಅಂದರೆ ನಾಳೆ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬರಬಹುದಾದಂಥ ತೀರ್ಪು ಯಾವುದು ಬರಬಾರ್ದು, ಯಾವುದು ಕೊಡಬಾರ್ದು ಅಂತ ಏನು ಹೇಳಿದೆ, ಅದು ಸಮಾಧಾನಕರ ವಿಚಾರ ಸಿದ್ದರಾಮಯ್ಯ ಅವರಿಗೆ ತಕ್ಷಣದ ಮಟ್ಟಿಗೆ ಅಂತ ಹೇಳ್ಬೋದು. ನಾಗೇಂದ್ರ ಬಾಬು. ವಿಜಯ್, ಈಗ ಮುಖ್ಯವಾಗಿ ಈ ಕೇಸ್ ಎಷ್ಟರ ಮಟ್ಟಿಗೆ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇರೋದು. ಅದಕ್ಕೆ ಮುಖ್ಯವಾದಂಥ ಕಾರಣ, ಇವತ್ತು ಕೆಲವು ಕ್ಷಣಗಳ ಹಿಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದಲ್ಲಿ ಮಧ್ಯಪ್ರದೇಶದ ತೀರ್ಪನ್ನ ಪ್ರಸ್ತಾಪ ಮಾಡಿದ್ದು. ಅಂದ್ರೆ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರದ ಬಳಕೆಯ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದವು. ಸಾಂವಿಧಾನಿಕವಾಗಿ ಮತ್ತು ಕಾನೂನು ತತ್ವ ಅಡಿಯಲ್ಲಿ ಅವರು ತಮ್ಮ ವಿವೇಚನಾಧಿಕಾರವನ್ನು ಬಳಸಬೇಕು ಹೊರತಾಗಿ ಇದರಿಂದ ವಿಮುಖವಾಗಿ ಬಳಸಿದ್ರೆ ಅದು ದುರುದ್ದೇಶಪೂರ್ವಕವಾಗಿರುತ್ತೆ. ಹೀಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದ ಹಿನ್ನೆಲೆ ಇಲ್ಲಿಯೂ ಅದೇ ಪ್ರಸ್ತಾಪ ಆಗಿರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ, ಇದು ಸಿಎಂಗೆ ಎಷ್ಟು ರಿಲೀಫ್ ಆಗ್ಬೋದು ಅಂತ. ಶ್ರೀಪಾದ್, ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ಮತ್ತು ವಿಚಾರಣೆ ಸಂದರ್ಭದಲ್ಲಿ ಏನು ಕಕ್ಷಿದಾರರ ಪರವಾಗಿ ಅಂದರೆ ಸಿದ್ದರಾಮಯ್ಯ ಪರವಾಗಿ ಹೇಳುತ್ತಿರುವಂಥ ವಾದಗಳು, ಅದೇ ರೀತಿ ಅರ್ಜಿದಾರ ಪರವಾಗಿ ಅವರು ಏನು ಹೇಳ್ತಾರೋ ವಾದಗಳು, ಅವೆಲ್ಲವೂ ಕೂಡ ಅಂತಿಮವಾಗಿ ವಾದ ಪ್ರತಿವಾದ ಆದ ನಂತರ ನ್ಯಾಯಮೂರ್ತಿಗಳು ಏನು ತೀರ್ಪು ಕೊಡ್ತಾರೆ ಅನ್ನೋದನ್ನು ಊಹೆ ಮಾಡೋಕ್ಕೆ ಆಗೋದಿಲ್ಲ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಈಗ ಅಭಿಷೇಕ್ ಮನು ಸಿಂಘ್ ವಾದ ಮಾಡಿರುವಂಥದ್ದು ಖಾಸಗಿ ದೂರು, ಒಬ್ಬ ವ್ಯಕ್ತಿ ಖಾಸಗಿ ದೂರು ಹೋಗಿ ರಾಜ್ಯಪಾಲ ಕೊಟ್ಟ ತಕ್ಷಣ ಅವರು ಪ್ರಾಸಿಕ್ಯೂಷನ್ಗೆ ಕೊಡೋದೇನಿದೆ ಅದು ಒಂದು ರೀತಿ ರಾಜಭವನ ದುರ್ಬಳಕೆ ಆಗ್ತಾ ಇರುವಂಥದ್ದು. ಜೊತೆಗೆ ನಾಳೆ ಯಾರು ಬೇಕಾದ್ರೂ ಹೋಗಿ ಕೂಡ ದೂರು ಕೊಡ್ಬೋದು. ಅಥವಾ ಒಂದು ವೇಳೆ ಯಾವುದೋ ತನಿಖಾ ಸಂಸ್ಥೆಗಳು ಅದರ ಮೇಲೆ ಏನಾದರೂ ಕೂಡ ಅವರು ತನಿಖಾ ಸಂಸ್ಥೆಗಳು ಹೇಳಿದ ಮನವಿ ಮೇರೆಗೆ ಅಥವಾ ರಿಕ್ವೆಸ್ಟ್ ಮೇರೆಗೆ ಏನಾದರೂ ಕೂಡ ತನಿಖೆ ಕೊಟ್ಟಿದ್ರೆ ಆ ರೀತಿ ತನಿಖೆ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ವಾದ. ಜೊತೆಗೆ ಬಹಳ ಪ್ರಮುಖವಾಗಿ ಅಂದರೆ ಬೇರೆ ರಾಜ್ಯಗಳಿಗೆ ಕೊಟ್ಟಿರುವಂಥ ತನಿಖಾ ಏನು ರಾಜ್ಯಪಾಲ ಕೊಟ್ಟಿರುವಂಥ ಈ ಪ್ರಾಸಿಕ್ಯೂಷನ್ನು ಅದನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ರಾಜಭವನ ದುರ್ಬಳಕೆ ಆಗ್ತಾ ಇದೆ ಅಂತ. ಮತ್ತು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಈ ವಿಚಾರದಲ್ಲಿ ಅಂದರೆ ಏನು ಈ ಮೂಢ ನಿವೇಶನ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಇವರ ಪಾತ್ರ ಇಲ್ಲ ಅಂತ ಪದೇ ಒತ್ತಿ ಹೇಳಿರುವಂಥದ್ದು ಇದು. ಮತ್ತು ಅದ್ರ ಮಧ್ಯೆ ಆ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ಕೂಡ ಒಂದು ಪ್ರಶ್ನೆ ಹೇಳಿದ್ರು, ಸಿದ್ದರಾಮಯ್ಯ ಅವರ ಪಾತ್ರ ಏನಿದೆ ಇದರಲ್ಲಿ ಅನ್ನೋದು ಕೂಡ ಒಂದು ಪ್ರಶ್ನೆ ಎದುರಾಯಿತು. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಸಂಪೂರ್ಣವಾಗಿ ವಿಚಾರಣೆ ಮುಗಿದಿಲ್ಲ. ಈಗ ನಾಳೆ ಅಂದರೆ ಅಬ್ರಾಹಂ ಪರವಾಗಿ ವಾದ ಮಾಡಬೇಕಾಗಿದೆ, ಜೊತೆಗೆ ಏನು ಸ್ನೇಹಮಯ ಕೃಷ್ಣ ಅವರ ಪರವಾಗಿ ವಾದ ಮಾಡಬೇಕಾಗಿದೆ. ವಿಜಯ್ ಒಂದು ನಿಮಿಷ ಹಾಗೆ ಸಂಪರ್ಕದಲ್ಲೇ ರೀ. ಈಗ ನಮ್ಮ ಇನ್ನಿಬ್ಬರು ಪ್ರತಿನಿಧಿಗಳು ಕೂಡ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಕಡೆ ಸಿಎಂ ನಿವಾಸದಿಂದ ನಮ್ಮ ಸಹೋದರಿ ಆಗಿರುವಂಥ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ಹೈಕೋರ್ಟ್ನಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ನಿರಂತರವಾಗಿ ಕೋರ್ಟ್ನ ಒಳಭಾಗದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇತ್ತು, ಹೇಗೆಲ್ಲ ವಿಚಾರಣೆ ನಡೀತಾ ಇತ್ತು ಅಂತೇಳಿ ಯಥಾವತ್ತಾಗಿ ನಮಗೆ ಅಪ್ಡೇಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಈಗಲೂ ಕೂಡ ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಆಯಿತು, ಈಗ 29ನೇ ತಾರೀಕುವರೆಗೂ ಮುಂದೂಡಿಕೆ ಆಗುವಂಥ ಬೆಳವಣಿಗೆ ಆಗುವ ಹಂತಕ್ಕೆ ಹೋಗಿದ್ದಾದ್ರೂ ಯಾಕೆ, ಏನಿರ್ಬೋದು, ಏನೆಲ್ಲ ಆಯಿತು, ಕಂಪ್ಲೀಟಾಗಿ ವಿವರಣೆಯನ್ನು ಕೊಡ್ಬೋದಾ ನಾಗರಾಜ್?